ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಗ್ರಾಮ ಪಂಚಾಯಿತಿ ಕುಣಿಗಲ್ ತಾಲೂಕಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆಲ್ಲ ವಿಶೇಷವಾದಂಥ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗ್ರಾಮ ಪಂಚಾಯಿತಿಯವರು ಪ್ರತಿಯೊಬ್ಬರು ತಮ್ಮ ಮತದಾರರ ಹಕ್ಕುಗೋಸ್ಕರ, ತಮ್ಮ ಮತದಾರರ ಶಕ್ತಿಗೋಸ್ಕರ, ತಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಶ್ರಮ ಹಾಕಿರ್ತೀವಿ. ಸುಮಾರು 5 ವರ್ಷದ ಅವಧಿಯಲ್ಲಿ ನಿಮ್ಮದೇ ಆದಂಥ ಸಾಮರ್ಥ್ಯದಲ್ಲಿ ಶಕ್ತಿಯುತವಾಗಿ ನೀವೆಲ್ಲ ನಿಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ ಧ್ವನಿಯನ್ನು ಎತ್ತಿ ಎಷ್ಟು ಸಾಧ್ಯವಷ್ಟನ್ನ ಶ್ರಮ ಹಾಕಿ ಅಭಿವೃದ್ಧಿನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರೋಂಥ ಹಿನ್ನೆಲೆಯಲ್ಲಿ ನಾನು ಸುಮಾರು 5 ವರ್ಷದ ಅವಧಿಯ ನಿಮ್ಮ ಸೇವೆಗೆ ನನ್ನ ಕಡೆಯಿಂದ ಒಬ್ಬ ಕುಣಿಗಲ್ ತಾಲೂಕಿನ ಜನಪ್ರತಿನಿಧಿಯಾಗಿ ನಿಮಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಒಂದು ಝೂಮ್ ಕಾಲ್ ಮೂಲಕ ನಿಮಗೆ ಶುಭಾಶಯನ ಹೇಳಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಸರ್ ನಮಸ್ಕಾರ. ನನ್ನ ಹೆಸರು ಮಧುಕುಮಾರ್ ಅಂತ ಹೇಳ್ಬಿಟ್ಟು ತುಮಕೂರು ಡಿಸ್ಟಿಕ್ಕು ಕೊಡಗೆರೆ ತಾಲೂಕು ಒಳನಳ್ಳಿ ಹೋಬಳಿ ಸೋಂಪುರ ಪೋಸ್ಟು ಜೈಪುರ ಗ್ರಾಮ ಹತ್ತಿರಾಪುರ ಪಂಚಾಯತಿ. ನಮ್ಮೂರಿಗೆ ಏನಾಗ್ಬಿಟ್ಟೈತೆ ಅಂದರೆ ಚರಂಡಿಗಳಂತೂ ಅಧ್ವಾನ ಆಗೋಗ್ಬಿಟ್ಟವೆ. ಒಬ್ಬರು ಮೆಂಬರ್ಗಳು ತಲೆ ಕೆಡ್ಸ್ಕೊಳಲ್ಲ, ಪಂಚಾಯತಿಯವ್ರಿಗೆ PDOನು ತಲೆ ಕೆಡ್ಸ್ಕೊಳಲ್ಲ, ಸೆಕ್ರೆಟರಿಗಳು ತಲೆ ಕೆಡ್ಸ್ಕೊಳಲ್ಲ. ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟು ಸೊಳ್ಳೆಗಳು, ಹುಡುಗರು, ಮಕ್ಕಳು ಮರಿ 3 ದಿನಕ್ಕೊಂದು 4 ದಿವಸಕ್ಕೊಂದ್ಸಲಿ ಹುಷಾರಿಲ್ದಂಗೆ ಡೆಂಗ್ಯೂ ಜ್ವರ, ಮಲೇರಿಯಾ ಜ್ವರ ಎಲ್ಲ ಬರ್ತೈತೆ. ಚರಂಡಿಗಳಂತೂ ಅಧ್ವಾನ ಆಗೋಗ್ಬಿಟ್ಟವೆ. ಯಾರೂ ತಲೆ ಮೆಂಬರ್ಗೆ ಹೇಳಿದರೆ ತಲೆನೇ ಕೆಡ್ಸ್ಕೊಂಡಿಲ್ಲ. 5 ವರ್ಷದಿಂದ ಏನು ಕೆಲಸ ಮಾಡಿಲ್ಲ, ಏನಿಲ್ಲ, 1 ರೂಪಾಯಿ ಏನು ಕೆಲಸ ಮಾಡಿಲ್ಲ. ಪಂಚಾಯತಿ ಮೆಂಬರ್ಗಳು ಯಾರು ಬರ್ತಾಯಿಲ್ಲ. PDO ಹೇಳಿದರೆ PDO ತಲೆನೇ ಕೆಡ್ಸ್ಕೊಳಲ್ಲ, ಊರ ಕಡೆ ಗಮನನೇ ಹಾಕಲ್ಲ. ಬಂದರೂ ತಾನೇ ಅರ್ಧ ಮಾಡ್ತಾರೆ, ಎಲ್ಲ ಒಂದು ಕಡೆ ಕ್ಲೀನ್ ಮಾಡ್ತಾರೆ, ಫೋಟೋ ಮಾಡ್ಕೊತಾರೆ, ಹೊರಟೋಗ್ತಾರೆ, ದುಡ್ಡು ಮಾಡ್ಕೊತಾರೆ. 5 ವರ್ಷಕ್ಕೊಂದ್ಸಲಿ ಎಷ್ಟು ದುಡ್ಡು ಬಿಡುಗಡೆ ಆಗ್ತೈತೆ ಪಂಚಾಯತಿಯಿಂದ. ಈ ಚರಂಡಿ ಕ್ಲೀನ್ ಮಾಡೋಕ್ಕೆ ಎಷ್ಟು ದುಡ್ಡು ಅಮೌಂಟ್ ಇರುತ್ತೆ, ಲಕ್ಷಗಟ್ಟಲೆ ದುಡ್ಡು ಮಾಡ್ಕೊಂಡವ್ರೆ. ಈ ಚರಂಡಿ ಕ್ಲೀನ್ ಮಾಡಿಲ್ಲ, ಒಂದು ಚರಂಡಿ ಅಥವಾ ನೀಟಾಗಿ ಯಾವ ಚರಂಡಿಗಳು ಮಾಡಿಲ್ಲ ಸರ್. ನಮಗಂತೂ ಭಾಳ ಹಿಂಸೆ ಆಗ್ಬಿಟ್ಟೈತೆ. ಒಂದು ಮಳೆ ಬಂತು ಅಂದರೆ ಇದ್ದಿದ್ದು ಹಿಂಸೆ. ಅಕ್ಕಪಕ್ಕ ಎಲ್ಲ ಜಗಳಗಳು, ನೀರಿಗೋಸ್ಕರ ಜಗಳ. ಆ ಚರಂಡಿ ತುಂಬ್ಕೊಂಡು ಬ್ಲ್ಯಾಕ್ ಆಗ್ಬಿಟ್ಟೈತೆ ಫುಲ್ಲು. ನೋಡಿ ಇಲ್ಲೆಲ್ಲ ಹೋಗ್ತಾನೆ ಇಲ್ಲ ನೀರು, ಫುಲ್ಲೆಲ್ಲ ಬ್ಲ್ಯಾಕು. ಆ ಕಡೆ ನೋಡಿ ಚರಂಡಿನೇ ಇಲ್ಲ, ಫುಲ್ಲು ಈ ಕಡೆ ಚರಂಡಿ ಬ್ಲ್ಯಾಕೇ ಆಗೋಗ್ಬಿಟ್ಟೈತೆ. ಆ ಕಡೆ ಅಂತೂ ಅಧ್ವಾನ ನೋಡಿ. ಆ ಕಡೆ ಅದ ಬೇಲಿ ಬೆಳ್ಕೊಂಡೈತೆ, ಬೇಲಿ ಬೆಳ್ಕೊಂಡೈತೆ, ತೋರಿಸ್ತೀನಿ ಬರ್ರಿ. ನೋಡಿ ಎಲ್ಲ ಫುಲ್ ಎಲ್ಲ ಬ್ಲ್ಯಾಕು, ಏನೇನು ಇಲ್ಲ. ಏಕ ಬಿಡ ಮಾಡ್ಕೊಬಿಟ್ಟು ಚರಂಡಿನ ನೋಡಿ, ಏಕ ಬರೀ ಇಲ್ಲಿ ನೋಡ್ರಿ. ಇನ್ನು ಅಧ್ವಾನ ಹೀಗೆ ಬರೀ ಒಂದೇ ಒಂದು ಚರಂಡಿ ನ್ಯಾಯವಾಗಿಲ್ಲ ನಮ್ಮೂರಾಗ. ಮೆಂಬರ್ಗಳು ಯಾರು ತಲೆ ಕಟ್ಸ್ಕೊಳಲ್ಲ, PDOನು ತಲೆ ಕಟ್ಸ್ಕೊಳಲ್ಲ. ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಹಿಂಗಿಲ್ಲ. ಇನ್ನು ಇದು ನೋಡ್ಬರ್ರಿ, ಹಿಂಗೆ ಇದ್ಬಿಟ್ರೆ ಮಕ್ಕಳು ಮರಿ ಹೆಂಗಿರೋದು. ಇದ್ರೆ ಜ್ವರ ಬರ್ದಂಗೆ ಇರ್ತಾವೆ, ಮಕ್ಕಳು ಮರಿ ಹುಷಾರಿದ್ದಂಗೆ ಇರ್ತಾವೆ. ನೀರೇನೋ ಒಂಚೂರು ಮುಂದೆ ಬರ್ತೈತೆ ನೋಡ್ರಿ. ಎಲ್ಲ ಚರಂಡಿ ಅಂತಾರೆ ಸರ್. ಒಂದು ಡ್ರಾಪು ಒಂದಿದ್ದು ನೀರೆಲ್ಲ ಹಂಗೆ ಐತೆ. ಒಂದು ಚರಂಡಿ ನ್ಯಾಯವಾಗಿದೆ. ಸುಮ್ಮನೆ ಬರ್ತಾರೆ, 4 ಜನ ಕೆಲಸ ಮಾಡ್ತೀವಿ ಅಂತ ಫೋಟೋ ಮಾಡ್ಕೊತಾರೆ, ಅದೇ ಹೋಗ್ಬಿಡ್ತಾರೆ, ಅವ್ರು ದುಡ್ಡು ಮಾಡ್ಕೊತಾರೆ. ಚರಂಡಿ ಬಾಸಿದೀವಿ ಅಂತೇಳಿ ಲಕ್ಷಾಂಗಟ್ಟಲೆ ಬಿಲ್ ಮಾಡ್ಕೊಳವ್ರೆ. ಒಂದು ಚರಂಡಿನೂ ಕ್ಲೀನ್ ಮಾಡಿಲ್ಲ. ಬಲ್ಪ್ ಹೋಗಿ ಒಂದು 6 ತಿಂಗಳು ವರ್ಷ ಆಯಿತು, ಒಂದೇ ಒಂದು ಬಲ್ಪ್ ಹಾಕ್ತಿಲ್ಲ. ಬಲ್ಪಿಗೆ ಲಕ್ಷಾಂಗಟ್ಟಲೆ 12 ಲಕ್ಷ 15 ಲಕ್ಷ ಬಿಡುಗಡೆ ಮಾಡ್ಕೊತೀವಿ ಅಂತಾರೆ ಬಲ್ಪಿಗೆ ಪಂಚಾಯತಿಯಿಂದ. ಯಾವುದಕ್ಕನ್ನ ಕೇಳಲಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂತಾರೆ. 1 ರೂಪಾಯಿ ಕೆಲಸ ಮಾಡಿಲ್ಲ. ಬಲ್ಪ್ ಹೋಗಿ 6 ತಿಂಗಳಾಗೈತೆ, ಹಾಕಿಲ್ಲ. ಒಂದೇ ಒಂದು ಬಲ್ಪ್ ಹಾಕಿಲ್ಲ. ಒಂದು ಕೆಲಸನೂ ಮಾಡಿಲ್ಲ ನಮ್ಮೂರಾಗೆ. ಯಾವುದು ಒಂದೇ ಒಂದು 10,000 ರೂಪಾಯಿ ಕೆಲಸ ಮಾಡೋನೇ ತೋರಿಸ್ಬಿಡಿ ಬಂದು ಪಂಚಾಯತಿ. ಯಾರೂ ಮಾಡಿಲ್ಲ. ಚರಂಡಿ ನೋಡಿದರೆ ಸಾಕು ನಮ್ಮೂರಾಗೆ ಹೆಂಗವೆ ಅಂತ. ಬೇರೆ ಕಡೆ ಹೋಗಿ ನೋಡಿದ್ರೆ ಖುಷಿ ಆಗ್ತದೆ. ನಮ್ಮೂರಾಗಂತೂ ಒಂದೇ ಒಂದು ಚೂರು ಚರಂಡಿನೂ ಕ್ಲೀನೇ ಇಲ್ಲ ಸರ್. ಯಾರೂ ತಲೆ ಕೆಡ್ಸ್ಕೊತ ಇಲ್ಲ, ಏನಿಲ್ಲ. PDO ಅಂತೂ ಇದು ಕಡೆಗೆ ಬರೋದೇ ಇಲ್ಲ. ಸೆಕ್ರೆಟ್ರಿಗಳಿಗೆ ಬೇಜವಾಬ್ದಾರಿತನ. ಮೆಂಬರ್ಗಳಂತೂ ಇದ್ದಿದ್ದು ಬರೋದಿಲ್ಲ. ಗೆಲ್ಲತಕ್ಕ ಅಷ್ಟೇ ಅವರು, ಯಾರೇ ಗೆಲ್ಲಿ ಗೆಲ್ಲತಕ್ಕ ಅಷ್ಟೇ ಅವರು. ಓಟ್ ಹಾಕೋವಾಗ ಮಾತ್ರ ರಜೆಗಳು ಬೇಕು ಅವ್ರಿಗೆ. ರಜೆಗಳು ಯೋಗೇಶಮ್ಮ ಯಾರೂ ಕೇಳಲ್ಲ. ಎಲ್ಲ ಫುಲ್ ಬ್ಲ್ಯಾಕ್. ಏಕೆ ನೋಡ್ಕೊಂಡು ಬನ್ನಿ, ಒಂದೇ ಒಂದು ಕ್ಲೀನಾಗಿಲ್ಲ, ಒಂದು ಚರಂಡಿನೂ ನೀಟಾಗಿಲ್ಲ. ಆ ಕಡೆ ಅಂತೂ ಹೊಸ ಚರಂಡಿ ಅಂತ ಮಾಡೋರೆ ನೀರೇ ಹೋಗಲ್ಲ. ಬಂದು ನೋಡಿರ್ಬೇಕಾರೆ ನೀವೆಲ್ಲ ಒಂದ್ಸಲ. ಏನನ್ನ ಮಾಡಿ ನಮಗೆ ಈ ಪ್ರಾಬ್ಲಮ್ನ ದಯವಿಟ್ಟು ಸಾಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಚರಂಡಿ ಒಂದು ಕ್ಲೀನ್ ಮಾಡಿಸ್ಕೊಟ್ಬಿಟ್ರೆ ನಮ್ಮ ಅದರಷ್ಟು ಖುಷಿ ಯಾವುದೂ ಇಲ್ಲ ಸರ್. ನಮಗೆ ಮಕ್ಕಳು ಮರಿ ಅಂತೂ 3 ದಿನ ನಮ್ಗೆ ಹಾಸ್ಪಿಟ್ಲಿಗೆ ದುಡ್ಡು ಇಕ್ಕಿ ಸಾಕಾಗೋಗ್ಬಿಟ್ಟೈತೆ.
3 ದಿನಕ್ಕೂ 4 ದಿವಸಕ್ಕೂ ಒಂದೊಂದ್ಸಲಿ ಜ್ವರ, ನೆಗಡಿ, ಕೆಮ್ಮು, ಮೇಯ್ನ್ ಜ್ವರನೇ. ಕರ್ಕೊಂಡೋದ್ರೆ ಇನ್ಸ್ಪೆಕ್ಷನ್ನು ಫೇವರ್ ಫೀವರ್ ಅದೇನೋ ಹೇಳ್ತಾನೆ ಇರ್ತಾರೆ ಡಾಕ್ಟ್ರು. ಒಂದೇ ಒಂದು ದಿವ್ಸಕ್ಕೂ ಅವ್ರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಯಾರೂ, ಇದುವರೆಗೂ ಬಂದಿಲ್ಲ. ನಮ್ಮ ಊರಿಗೆ ಬಂದಿಲ್ಲ ಅವರು, ಪಂಚಾಯತಿಯವರು. ನಿಂತ್ಕೊಳಕ್ಕೂ ಆಗಲ್ಲ ಇಲ್ಲಿ. ಸ್ಮೆಲ್ ನೋಡ್ರಿ, ನೀವು ನಿಂತ್ಕೊಂಡಿದ್ರಲ್ಲ, ಸ್ಮೆಲ್ಲು ಈಚೆಗೆ ನಿಂತ್ಕೊಳಕ್ಕಲ್ಲ. ಮನೆ ಮುಂದೆ ಹಿಂಗೆ ನಿಂತ್ಕೊಬಿಟ್ರೆ ಇರೋದು ಹೆಂಗೆ, ಮಕ್ಕಳು ಮರಿ ಇರೋದು ಹೆಂಗೆ? ಒಂದೇ ಒಂದು ಕ್ಲೀನ್ ಮಾಡೋರು ನೋಡಿರಿ, ಸ್ಮೆಲ್ ಅಂತೂ ಇರೋಕ್ಕಾಗಲ್ಲ ಮನೆ ಮುಂದೆ, ಫುಲ್ಲು ಗಲೀಜು. ಸಾಲಿಂದ 25-26ನೇ ಸಾಲಿನವರೆಗೂ ಎಲ್ಲ ಸದಸ್ಯರುಗಳು ಎಲ್ಲ ರೀತಿಯಲ್ಲೂ ಹೊಂದಾಣಿಕೆ ಮಾಡಿಕೊಂಡು ವಿವಿಧ ಯೋಜನೆಗಳಡಿಯಲ್ಲಿ ಕಾಮಗಾರಿಗಳನ್ನೆಲ್ಲ ಮಾಡಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬರ್ದಂಗೆ ಪಂಚಾಯತಿಯನ್ನು ನಡೆಸ್ಕೊಂಡು ಹೋಗಿದ್ದೀವಿ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಇಲ್ಲಿ ನಮ್ಮ ಪಂಚಾಯತಿ ಹಂತದಲ್ಲೇ ಬಗೆಹರಿಸ್ಕೊಂಡು ಭಾಳ ಚೆನ್ನಾಗಿ ಪಂಚಾಯತಿಯನ್ನು ನಡೆಸ್ಕೊಟ್ರು. ಹಾಗೆ ನಮ್ಮ ಸಿಬ್ಬಂದಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ನಮ್ಮ ಮಹಿಳಾ ಸದಸ್ಯರಾಗಿರ್ಬೋದು, ಎಲ್ಲ ಸದಸ್ಯರುಗಳೂ ನಮ್ಮ ಸಿಬ್ಬಂದಿಗಳು ಪ್ರತಿಯೊಬ್ಬರು ಎಲ್ಲ ರೀತಿಯಲ್ಲೂ ಸಹಕರಿಸ್ಕೊಂಡು ಪಂಚಾಯತಿನ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋದ್ವಿ. ಇನ್ನು ಮುಂದೆನೂ ಅದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.